stories explained cinematically. ಇತಿಹಾಸದಲ್ಲಿ ಕೆಲವರು ಬರುತ್ತಾರೆ. ಅವರು ಬದುಕಿರುವಾಗಲೇ ಇತಿಹಾಸವನ್ನು ಬದಲಿಸುತ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಅಲೆಕ್ಸಾಂಡರ್ ದ ಗ್ರೇಟ್. ಕೇವಲ 32 ವರ್ಷಗಳಲ್ಲಿ ಜಗತ್ತಿನ ಅರ್ಧ ಭಾಗವನ್ನು ಗೆದ್ದ ಯೋಧನ ಕಥೆ ಇದು. ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 356ರಲ್ಲಿ ಮ್ಯಾಸಿಡೋನಿಯಾ ದೇಶದಲ್ಲಿ ಹುಟ್ಟಿದರು. ಅವರ ತಂದೆ ರಾಜ ಫಿಲಿಪ್ ದ್ವಿತೀಯ. ಬಾಲ್ಯದಿಂದಲೇ ಅವನಿಗೆ ಯುದ್ಧ, ಕುದುರೆ ಸವಾರಿ ಮತ್ತು ನಾಯಕತ್ವ ಕಲಿಸಲಾಯಿತು. ಅವನ ಗುರು ಮಹಾನ್ ತತ್ವಜ್ಞಾನಿ ಅರಿಸ್ಟಾಟಲ್. ಅವನಿಂದ ಅಲೆಕ್ಸಾಂಡರ್ ಯುದ್ಧ ಮಾತ್ರವಲ್ಲ, ಬುದ್ಧಿ ಮತ್ತು ತಂತ್ರದ ಮಹತ್ವವನ್ನು ಕಲಿತನು. ತಂದೆ ಸಾವಿನ ನಂತರ ಕೇವಲ 20 ವರ್ಷದ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ರಾಜನಾದನು. ಅಷ್ಟರಲ್ಲಿ ಅವನು ತೋರಿಸಿದ ಧೈರ್ಯ ಮತ್ತು ಆತ್ಮವಿಶ್ವಾಸ ಎಲ್ಲರಿಗೂ ಸ್ಪಷ್ಟವಾಗಿತ್ತು. ಈ ಹುಡುಗ ಸಾಮಾನ್ಯ ರಾಜನಲ್ಲ. ಅಲೆಕ್ಸಾಂಡರ್ ಪರ್ಷಿಯನ್ ಸಾಮ್ರಾಜ್ಯವನ್ನು ಗೆಲ್ಲಲು ಹೊರಟನು. ಅವನ ಸೈನ್ಯ ಕಡಿಮೆ ಇದ್ದರೂ ಅವನ ತಂತ್ರ ತುಂಬಾ ಬಲವಾಗಿತ್ತು. ಇಸ್ಸೆಸ್ ಮತ್ತು ಗಾಗಮೇಲ ಯುದ್ಧಗಳಲ್ಲಿ ಅವನು ಭಯಾನಕ ಶತ್ರುಗಳನ್ನು ಸೋಲಿಸಿದನು. ಅವನು ಕತ್ತಿಯಿಂದ ಮಾತ್ರವಲ್ಲ, ತಲೆಬುದ್ಧಿಯಿಂದ ಯುದ್ಧ ಗೆಲ್ಲುತ್ತಿದ್ದ. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಅವನಿಗೆ ಮೊದಲ ಬಾರಿ ಗಟ್ಟಿ ಪ್ರತಿರೋಧ ಸಿಕ್ಕಿತ್ತು. ಹೈಡಸ್ಪಿಸ್ ಯುದ್ಧದಲ್ಲಿ ಭಾರತದ ರಾಜ ಪೋರಸ್ ಜೊತೆ ಭಾರೀ ಯುದ್ಧ ನಡೆಯಿತು. ಪೋರಸ್ನ ಧೈರ್ಯವನ್ನು ನೋಡಿ ಅಲೆಕ್ಸಾಂಡರ್ ಅವನಿಗೆ ಗೌರವ ನೀಡಿದನು ಮತ್ತು ಮತ್ತೆ ಅವನನ್ನೇ ರಾಜನಾಗಿ ನೇಮಿಸಿದನು. ಭಾರತದ ಯುದ್ಧಗಳ ನಂತರ ಅಲೆಕ್ಸಾಂಡರ್ ಸೈನ್ಯ ತುಂಬಾ ದಣಿದಿತ್ತು. ಮತ್ತೆ ಮುಂದೆ ಹೋಗಲು ಸೈನಿಕರು ಒಪ್ಪಲಿಲ್ಲ. ಅದರಿಂದ ಅಲೆಕ್ಸಾಂಡರ್ ಹಿಂದಿರುಗಲು ತೀರ್ಮಾನಿಸಿದನು. ಇದು ಅವನ ಜೀವನದ ದೊಡ್ಡ ತಿರುವು. ನಿರಂತರ ಯುದ್ಧ, ದಣಿವು ಮತ್ತು ಅನಾರೋಗ್ಯದಿಂದ ಕ್ರಿಸ್ತಪೂರ್ವ 323ರಲ್ಲಿ ಅಲೆಕ್ಸಾಂಡರ್ ಸಾವನ್ನಪ್ಪಿದನು. ಅವನ ವಯಸ್ಸು ಕೇವಲ 32 ವರ್ಷ. ಅಲೆಕ್ಸಾಂಡರ್ ದ ಗ್ರೇಟ್ ಒಬ್ಬ ಯೋಧ ಮಾತ್ರವಲ್ಲ, ಒಬ್ಬ ಕನಸುಗಾರ. ಅವನ ಸಾಮ್ರಾಜ್ಯ ಉಳಿಯಲಿಲ್ಲ, ಆದರೆ ಅವನ ಕಥೆ ಇಂದಿಗೂ ಇತಿಹಾಸದಲ್ಲಿ ಜೀವಂತವಾಗಿದೆ.